ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲ್ ಜೀರಾ ರೈಸ್ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು 10 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಈ ರೆಸಿಪಿ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಾಚ್ ಮಾಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಒಂದೆರಡು ಪಲಾವ್ ಎಲೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ, ಅದಾದಮೇಲೆ ಕರಿಬೇವಿನ ಸೊಪ್ಪು, ಇಲ್ಲಿ ಜೀರಾ ಮತ್ತು ಶಾಜೀರಾ ಒಂದೊಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗಿಬಿಡುತ್ತೆ, ಸೊ ಹೀಗಾಗಿ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ, ಅದು ತಿನ್ನೋಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಅದಾದಮೇಲೆ ಉದ್ದಕ್ಕೆ ಕಟ್ ಮಾಡಿರೋ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ತುಪ್ಪದಲ್ಲೇ ಒಗ್ಗರಣೆ ಕೊಡೋದು ಇನ್ನೂ ಟೇಸ್ಟ್ ಆಗ್ತೈತಿ. ಅದಾದಮೇಲೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು. ಇಲ್ಲಿ ಒಂದು 90% ಅನ್ನನ ಕುಕ್ ಮಾಡಿಕೊಂಡು ಇನ್ನೂ ಉಳಿದಿದ್ದು 10% ನಾವು ದಮ್ ಕೊಟ್ಕೋಬೇಕು. ನೀಟಾಗಿ ಹಿಂಗೆ ಉದುರುದ್ರೆ ಹಾಕ್ಬೇಕು. ರೈಸ್ ಉದುರುದ್ರೆ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಡು ತಣ್ಣಗೆ ಆರಕ್ಕೆ ಬಿಟ್ಬಿಡ್ಬೇಕು. ಅದನ್ನು ನೀಟಾಗಿ ಆರ್ಕೋಬೇಕದು. ಇಲ್ಲಿ ನಾನು ಬಾಸ್ಮತಿ ಮತ್ತು ಸೋನಾ ಮಸೂರಿ ಎರಡೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿನಿ. ಇದನ್ನು ಆರಕ್ಕೆ ಬಿಟ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ನೀವು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊರಿ, ಒಡ್ಕೋಬೇಕು ಅನ್ನನ. ನೋಡಿರಿ, ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ನಾನು ಅದನ್ನು. ನಂತರ ಒಂದು ಅಗಲವಾದ ಪಾತ್ರೆಗೆ ಒಂದು 3-4 ಸ್ಪೂನು ಗೀ ಹಾಕ್ಕೊತೀನಿ, ಅಂದರೆ ತುಪ್ಪ ಹಾಕ್ಕೊತೀನಿ. ತುಪ್ಪ ಬಿಸಿ ಆದಮೇಲೆ ನಂತರ ಇದಕ್ಕೆ ಶಾಜೀರಾ ಮತ್ತು ಜೀರಿಗೆ ಹಾಕ್ಕೊಳಕತ್ತೀನಿ, ಒಂದೊಂದು ಸ್ಪೂನು ಹಾಕ್ಕೊಂಡು ನಂತರ ಚಕ್ಕೆ ಆಮೇಲೆ ಪಲಾವ್ ಎಲೆ ಹಾಕ್ಕೊತೀನಿ. 1 ನಿಮಿಷ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ತುಪ್ಪದಲ್ಲೇ. ಇದನ್ನು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸಿಡಿತದಿದು ಶಾಜೀರಾ. 1 ನಿಮಿಷ ಗೋಲ್ಡನ್ ಬ್ರೌನ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ನಂತರ ಇದಕ್ಕೆ ಗೋಡಂಬಿ ಹಾಕ್ಕೊಳಕತ್ತೀನಿ. ಗೋಡಂಬಿ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗಿ. ಒಂದು 5 ನಿಮಿಷ ಆಗುತ್ತೆ ಇದಕ್ಕೆ. ನೋಡಿರಿ, ಕಲರ್ ಚೇಂಜ್ ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಗೋಡಂಬಿ. ಇವಾಗ ನಾನು ಕಟ್ ಮಾಡಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಇವು ಚಿಲ್ಲೀಸ್ ತುಪ್ಪದಲ್ಲಿ ಹುರಿಬೇಕು, ಆವಾಗ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ. ನಂತರ ಇಲ್ಲಿ ಕರಿಬೇವು ಆ್ಯಡ್ ಮಾಡಿಕೊಂಡು ಇನ್ನೊಂದು 30 ಸೆಕೆಂಡ್ ಬಾಡಿಸ್ಕೋಬೇಕು ನೀಟಾಗಿ. ನೋಡಿರಿ, ಕಲರ್ ಚೇಂಜ್ ಆಗ್ತಾ ಬಂತು ಗೋಡಂಬಿದು. ಇವಾಗ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳಕತ್ತೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು 5 ನಿಮಿಷ ಹಿಡಿತೈತಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಸ್ಮೆಲ್ ಹೋಗೋವರೆಗೂ ಒಂದು 5 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ನೋಡಿರಿ, ಫ್ರೈ ಆಗ್ಲಿಕ್ಕತ್ತೈತಿ ಇದು. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೂ 1 ನಿಮಿಷ ಬಾಡಿಸ್ಕೊತೀನಿ. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಇದನ್ನು. ನೋಡಿರಿ, ಇದು ರೆಡಿ ಆಗ್ತಾ ಬಂತು. 1 ನಿಮಿಷ ಆದಮೇಲೆ ನಾನು ಗ್ಯಾಸ್ ಫ್ಲೇಮು ಆಫ್ ಮಾಡ್ತೀನಿ. ಇವಾಗ ನಾನು ರೈಸು ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಎಲ್ಲ ರೈಸು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸ್ವಲ್ಪ ನಿಮಗೆ ಇವಾಗ ಉಪ್ಪು ಕಮ್ಮಿ ಅನಿಸಿದರೆ ನೀವು ಉಪ್ಪು ಆ್ಯಡ್ ಮಾಡ್ಕೋಬೋದು, ಸೇರಿಸ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಟೇಸ್ಟಿಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊತೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ. ನೋಡಿರಿ, ಜೀರಿಗೆ ತುಂಬ ಜಾಸ್ತಿ ಹಾಕಿಬಿಟ್ರೆ ಸ್ವಲ್ಪ ಕಹಿ ಆಗುತ್ತೆ, ಅದು ತಿನ್ನೋಕೆ ಅಷ್ಟೊಂದು ಸರಿ ಅನಿಸಲ್ಲ. ಆಮೇಲೆ ಮಕ್ಕಳು ತಿನ್ನಂಗಿಲ್ಲ. ಹೀಗಾಗಿ ನಾವು ಜೀರಿಗೆ ಮತ್ತು ಶಾಜೀರಾ ಒಂದೊಂದೇ ಸ್ಪೂನ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ರೆಸ್ಟೋರೆಂಟ್ಗಿಂತ ತುಂಬ ಜಾಸ್ತಿ ಟೇಸ್ಟಾಗಿ ಬರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಆಮೇಲೆ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಲವಾರು ರೆಸಿಪೀಸ್ಗಳು, ಅದಾದಮೇಲೆ ಗಾರ್ಡನಿಂಗ್ ಮತ್ತು ಟೆರೆಸ್ ಗಾರ್ಡನಿಂಗ್ ಬಗ್ಗೆ ನಾನು ಹಲವಾರು ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಆ ಒಂದು ವೀಡಿಯೋಸ್ನ ಯಾರು ನೋಡಿಲ್ವೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.